ಪರವಾಗಿಲ್ಲ ತಂಗಿ ಎಲ್ಲ ಬದುಕು ಮಾಡೋದು ತಂದಿಟ್ಟು. ಎಲ್ಲ ಒಳಗಳಿಂದ ಹೊರಕ ಕಸ ಹೊಡಿತು, ಮುಸ್ರೆ ತೆಕ್ಕಿಟ್ಟು ಎಲ್ಲ ಸೆನಕ್ ಮಾಡುತ್ತೆ. ಪರವಾಗಿಲ್ಲ ಬದುಕಂಗಿ. ಫಸ್ಟಿಗೆ ಮಾಡ್ತಾರೆ ಕಣಮ್ಮ, ಆಮೇಲೆ ಅಲ್ವೇ ಗೊತ್ತಾಗೋದು. ರಾಗಿ ಕಳೆ ತೆಗಿಬೇಕಾಯ್ತಮ್ಮ. ಮತ್ತು ನಾನು ಕೂಲರ್ನ ಕರಿಯ ನಂಬ್ತಿದ್ದೆ. ಬ್ಯಾಡ್ ಸುಮ್ಮನೆ ಈಗಲೇ ಯಾಕೆ ತೆಗಿತಿ ರಾಗಿ ಕಳೆನ? ಇನ್ನೊಂದು 2 ದಿನ ಬಿಟ್ಟು ತೆಗಿ ಮಂತಿ. ಇನ್ನೊಂದು 2 ದಿನ ಬಿಟ್ಟು ತೆಗಿಯ ನಂಗಾರೆ. ಇನ್ನೊಂದು 2 ದಿನ ಬಿಟ್ಟು ತೆಗಿ. ಇವಾಗಲೇ ತೆಗೆದ್ರೆ ಸುಮ್ಮನೆ ಇನ್ನು ಇದಾಗುತ್ತೆ. ಇನ್ನೊಂದು 15 ದಿನ ಬಿಟ್ಟು ತೆಗೋದು ಸರಿ ಆಗುತ್ತೆ. ಇನ್ನು ಏನು ಅಂತ ಕಾಳಿ ಇಲ್ಲ, ಕಾಮಲ್ಲಿ ಕಾಳಿ ಅಲ್ಲ. ಅದಕ್ಕೆ ಇನ್ನೊಂದು 15 ದಿನ ಬಿಟ್ಟು ತೆಗಿಯೋಕೆ ಅವು ಸುಮ್ಕೆ. ಕಾಪಿನ ನಾ ಕಾಸ್ಬೇಕಾಗಿತ್ತು. ಕಾಸನೇ ನಮ್ಮ ಕಾಸ್ತಾಳೆ ನಡಿ, ಅಮ್ಮನಿಗೆ ಹೇಳೋಣ ಕಾಸುತ್ತೆ. ಕಾಪಿನ ಮಾಡ್ಬಾರಮ್ಮ, ಹಾಲು ಇದಾವೆ. ಅಯ್ಯೋ ಅತ್ತೆ, ಹಾಲಿಲ್ಲ. ಕಾಫಿ ಮಾಡೋಣ ಅಂತ ನೋಡಿದೆ, ತರೋಣ ಅದನ್ನೇ ಹೇಳಿದ್ರು ಕಾಫಿ ಮಾಡು ಅಂತ ಹೇಳಿ. ಕಾಫಿ ಮಾಡೋಣ ಅಂತ ನೋಡಿದೆ, ಹಾಲು ಇರಲಿಲ್ಲ. ಹಾಲು ತೊಗೊಂಬರ್ಬೇಕಾಗಿತ್ತು. ಆದರೆ ಹಾಲು ಎಲ್ಲಿ ಸಿಗ್ತಾವೆ ಅಂತ ನನಗೆ ಗೊತ್ತಿಲ್ವಲ್ಲ, ಹೊಸಬ್ಳಲ್ಲ. ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೆ. ಪ್ಯಾಕೆಟ್ ಹಾಲು ಸಿಗ್ತಾವೆ, ಹೋಗಿ ಅಲ್ಲಿ ಎದುರಿಗೊಂದು ಅಂಗಡಿ ಐತೆ, ಅಲ್ಲೇ ತಗೊಂಬರೋದು. ಬಿಡೆ, ಇನ್ನು ಹೊಸ್ದಾಗಿ ಬಂದವಳು, ಅವಳಿಗೆ ಏನು ಗೊತ್ತು ಇನ್ನೇನು ಅಂಗಡಿ ಕಳಿಸ್ತೀಯ? ಸುಮ್ಕೆ ನಾನೆಲ್ಲ ಹೋಗಿ ತಗೊಂಬತ್ತೀನಿ. ಇಲ್ಲಂದು ಬಿಡು, ಆಮೇಲೆ ಅವ್ರು ಕರೀತಾರಲ್ಲ ಎಣ್ಣೆ ಹಾಲು ವೈಶಂಬರಕ್ಕೆ ಪ್ಯಾಕೆಟ್ ನಾವಿನ್ನೇ ನನಗೆ ಕುಡಿಯೋಕೆ ಸರ್ಬೋದಲ್ಲ. ಒಟ್ಟು ಬಾಯೆಲ್ಲ ನಾವು ಹೊಡೆದಂಗೆ ಆಗುತ್ತೆ. ಪ್ಯಾಕೆಟ್ ಹಾಲು ನಾನು ಕುಡಿಯಲ್ಲ, ಎಣ್ಣೆ ಹಾಲು ವೈಶಂಬರಕ್ಕೆ ಅವ್ರು ಸುಮ್ಕಿರು. ಸರಿ ಆಯಿತು ಬಿಡತ್ತೆ, ಆವಾಗಲೇ ಕಾಸಿದ್ರೆ ಆಯಿತು. ಅಕ್ಕ ಮಾಡಬೇಕಾ ನಿಮ್ಗೇನಾದ್ರೂ? ತರುಣನ್ಗೆ ಹೇಳ್ತೀನಿ ತಗೊಂಬತ್ತಾರೆ. ಬಿಡತ್ತೆ, ಇನ್ನೇನು ನಾನು ಒಬ್ಳಿಗೆ ಇನ್ನೇನು. ಅಲ್ಲ ನೀವು ಯೋಚನೆ ಇನ್ನು ಹುಡುಗರು, ನಾನು ಅದನ್ನು ಕೇಳೋಣ ನಂಬರೇ ಮತ್ತೆ. ನಾನು ಒಬ್ಬಳೇ ಆಂಟಿ, ನಾನು ಒಬ್ಬಳೇ ಮಗಳು. ನನಗೆ ನಮ್ಮ ಅಣ್ಣವ್ರು ಇಬ್ಬರು ಇದ್ದಾರೆ, ಅವ್ರು ಮದುವೆ ಆಗಿದ್ದಾರೆ. ನಮ್ಮದು ಮನೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನಮ್ಮ ಅಪ್ಪ ಅವರು. ನಮ್ಮ ಅಣ್ಣವ್ರ ಮೇಲೊಂದು ಕೆಳಗೊಂದು ಇಬ್ರು ಲಿಫ್ಟ್ ಎಲ್ಲ ಮಾಡಿಸ್ಕೊಂಡು ಚೆನ್ನಾಗಿ ಕಟ್ಟಿದ್ದಾರೆ ಮನೇನ. ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಆಂಟಿ. ಹಂಗಿಂಗಿಲ್ಲ ಕಣಕ್ಕ, ಇವ್ರ ಮನೆ ನೀನು ನೋಡಿದ್ರಿ ಏನು ಅಂತೀಯ? ರಪ್ಪ ಇರೋ ಮನೆ ಸಖತ್ತಾಗೈತೆ. ಇವಾಗ ಮಾತಾಡ್ಸಲ್ಲ ಅಷ್ಟೇ, ಅವ್ರ ಅಣ್ಣ ಇರು ಇವಾಗ ಬೇಜಾರಾಗ್ಯವ್ರೆ. ಇವಳು ಬಂದು ಮದುವೆ ಆಗಿದ್ದಕ್ಕೆ ಬೇಜಾರಾಗ್ಬಿಟ್ಟವ್ರೆ. ಬಿಡು, ಒಂದಲ್ಲ ಒಂದಿನ ಚೆನ್ನಾಗಿ ಆಗ್ತಾರೆ. ಹೌದೇನು? ಒಬ್ಬಳೆ ಮಗಳು ಹಂಗಾರೆ. ಬಿಡು, ಒಂದಲ್ಲ ಒಂದಿನ ಬೋತ್ತಾರೆ ಕರ್ಕೊಂಡು ಹೋಗಕ್ಕೆ. ನೀನೇನೇನು ಟೆನ್ಷನ್ ತಗಬೇಡ. ನಾವೆಲ್ಲ ಸೆನಕ್ ನೋಡ್ಕೊಂತೀವಿ. ನಮ್ಮ ತರುಣನು ಸೆನಕ್ ನೋಡ್ಕೊಂತಾನೆ, ನಮ್ಮ ಕಂಬ್ಳಿನೂ ಸೆನಕ್ ನೋಡ್ಕೊಂತಾಳೆ. ಎಲ್ಲರೂ ಸೆನಕ್ ನೋಡ್ಕೊಂತಾರೆ. ನೀನೇನು ಯೋಚನೆ ಮಾಡಬೇಡ, ಒಂದಲ್ಲ ಒಂದಿನ ಬಂದೇ ಬರ್ತಾರೆ. ಏನಮ್ಮ ಹೊಸ ಸೊಸೈತ ಏನೋ ಮಾತಾಡ್ತಾ ಇದ್ದೆ ಕೆಂಚಕಯ್ಯ? ಯಾಕೆ ಮಾತಾಡಾನೆ ಮಲ್ಲಮ್ಮ? ಯಾತಿಲ್ಲ. ಹಿಂಗೇನೆ ಯೋಚನೆ ನಮ್ಮ ನೀವು ಹೆಣ್ಣು ಹುಡುಗರು ಅಂತೇಳಿ ಕೇಳ್ತಿದ್ವಿ. ಒಬ್ಬಳೆ ಅಂತೆ ಮಗಳು. ಅವರೆಲ್ಲ ಭಾಳ ಚೆನ್ನಾಗಿದ್ದಾರೆ ಅಂತ ರಪ್ಪರೆಲ್ಲ ಮನೆ ಕಡೆಗೆ. ಅದಕ್ಕೇ ಇವಾಗ ಬೇಜಾರಾಗ್ಯವ್ರೆ, ಮಾತಾಡ್ಸಲ್ಲ, ನಾನು ಬೈದ್ರು ಅಂತೇಳಿ ಹೇಳ್ತಿದ್ಲು. ಯಾಕಂದರೆ ನನಗೆ ತುಂಬ ಜನ ಗಂಡುಗಳು ಬಂದಿದ್ರು. ನಾನು ಯಾರನ್ನೂ ಆಗಲ್ಲ ಅಂತಂದೆ, ಅದಕ್ಕೆ ಬೇಜಾರಾಗಿದ್ದಾರೆ. ಮಸ್ತ್ ಜನ ಬಂದಿದ್ರು. ಎಷ್ಟು ಜನ ಗೊತ್ತಾ? ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೆ ಭಾಳ ಜನ ಬಂದಿದ್ರು. ಭಾಳ ಜನ ಬಂದಿದ್ರು. ಅದಕ್ಕೇ ನಮ್ಮ ಅಣ್ಣರು ತುಂಬ ಬೇಜಾರಾಗವ್ರೆ. ಇಲ್ಲೋಡು, ನನಗೆ ನೋಡೋಕೆ ಬಂದಿರೋಂಥ ಗಂಡುಗಳೆಲ್ಲ ಸಾಫ್ಟ್ವೇರ್ ಇಂಜಿನಿಯರು ಮತ್ತು ದೊಡ್ಡ ದೊಡ್ಡ ಕೆಲಸದಾಗಿರೋರೆಲ್ಲ ಬಂದಿದ್ರು. ನನಗಾದರೆ ಇಷ್ಟ ಆಗಲಿಲ್ಲ. ನನಗೆ ಭೀಮನ್ ಬಿಟ್ಟು ತರುಣನ್ ಬಿಟ್ಟು ನನಗೆ ಯಾರನ್ನೂ ಇಷ್ಟ ಆಗಲಿಲ್ಲ. ಅದಕ್ಕೇ ನಾನು ಒಪ್ಕೊಳ್ಳಿಲ್ಲ. ವರದಕ್ಷಿಣೆ ಬೇಡ, ನಮ್ಗೆ ಯಾವ ವರದಕ್ಷಿಣೆನೂ ಕೊಡಬೇಡಿ, ನಮ್ಗೆ ಹೆಣ್ಣು ಕೊಡಿ. ನಾವೇ ವಧುದಕ್ಷಿಣೆ ಕೊಟ್ಟು ನಿನ್ನ ಮಗಳನ್ನ ಮದುವೆ ಮಾಡ್ಕೊಂಡು ಹೋಗ್ತೀವಿ ಅಂತ ಬಲವಂತ. ನಮ್ಮಮ್ಮ ತುಂಬ ಬಲವಂತ ಮಾಡ್ತು. ನನಗೆ ಬಂದವ್ರು ಯಾರೂ ವರದಕ್ಷಿಣೆ ಕೇಳಲಿಲ್ಲ, ವಧುದಕ್ಷಿಣೆ ಕೊಟ್ಟು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಅಷ್ಟು ನನಗೆ ವ್ಯಾಲ್ಯೂ ಇತ್ತು. ಏನು ಮಾಡಲಿ, ನನಗೆ ತರುಣ ಬಿಟ್ಟರೆ ಬೇರೆ ಯಾರೂ ಇಷ್ಟ ಆಗಲಿಲ್ಲ ಅಕ್ಕ. ಹೆಂಗೆ ಇಷ್ಟಪಟ್ಟು ಹೆಂಗೆ ಬಂದಿದೆಯಾ ಹಂಗೆ ಚೆನ್ನಾಗಿ ಕಿತ್ಕೊಂಡು ಹೋಗು. ಈಗ ಇಲ್ಲಿ ನಮ್ಮ ಅಕ್ಕಪಕ್ಕದಾಗೆ ನಮ್ಮ ಮುಂದ್ಕೊಂಡ್ರೆ ನಮ್ಮ ಅಣ್ಣ ತಮ್ಮಗಳು ಹುರ್ಕೊಂಬ್ತಾರೆ. ನಾನು ಬೇರೆ ಇಲ್ಲೇ ಬಂದಿರೋದಕ್ಕೂ ಅದಕ್ಕೂ ಜನ ನಾನು ನೋಡಿ ಒಟ್ಟು ಹುರ್ಕೊಂಬದು ಜಾಸ್ತಿ. ಇಲ್ಲಿ ಬಂದಿದ್ದಾಳಲ್ಲ ಇವಳು ಅಂತ ಹೇಳಿ ಒಟ್ಟು ಹುರ್ಕೊಂಬ್ತಾರೆ. ನಾನು ನಮ್ಮ ಅಪ್ಪರ ಮನೆಯಾಗಿರೋದಕ್ಕೆ ನಾನು ಮುಂಚೆಗೆ ಅಲ್ಲೆಲ್ಲ ಬೇರೆ ಕಡೆಗೆ ಕೆಲ್ಸಕ್ಕೆ ಹೋಗ್ಕೊಂಡು ಅಲ್ಲಿದ್ದೆ. ಮದುವೆ ಆಗಿ ಹೋಗ್ತಾಳೆ ಅಂತ ಅಂದ್ಕೊಂಡಿದ್ರು ನಮ್ಮ ಅಣ್ಣ ತಮ್ಮಗಳೆಲ್ಲ. ನಾನು ಮದುವೆ ಆಗಲಿಲ್ಲ, ಅದಕ್ಕೆ ಒಟ್ಟು ಹುರ್ಕೊಂಬ್ತಾರೆ. ನಾನೊಂದು ಶಾನಕ್ಕಿದ್ದೀನಿ ಬಂಡವಾಳ ಅದು ಮಾಡ್ಕೊಂಡು. ಅದಕ್ಕೆ ನಮ್ಮ ಮನೆ ತಗೆಲ್ಲ ಅಕ್ಕಪಕ್ಕ ಒಟ್ಟುರಿ ಶಾನೆ. ಹೇಳಕ್ಕ, ಎಲ್ಲೋದ್ರೂ ಹೊಟ್ಟೆ ಉರಿ ಜನ ಇದ್ದೇ ಇರ್ತಾರೆ. ನನಗೆ ಗೊತ್ತು ಬಿಡಿ, ಯಾರ ಮಾತು ಕೇಳಬೇಕು ಯಾರ ಮಾತು ಕೇಳಬಾರ್ದು ಅಂತ ನಾನು ಎಲ್ಲ ತಿಳ್ಕೊಂಡಿದ್ದೀನಿ. ಮತ್ತು ಎಲ್ಲ ತಿಳ್ಕೊಂಡಿದ್ದಾಳೆ ಬಿಡಮ್ಮ. ಇವಳಿಗೆ ವೈಷ್ಣುಗೆಲ್ಲ ಗೊತ್ತು. ನಾವು ಹೇಳೋ ಅಂಥದ್ದೇನಿಲ್ಲ, ಎಲ್ಲ ತಿಳುವಳಿಕೆ ಇದೆ, ಎಲ್ಲ ತಿಳ್ಕೊಂಡಿದ್ದಾಳೆ. ಅವಳ ಹತ್ರ ಏನು ನಾವೇನು ಮಾತಾಡಬೇಕು ಅನ್ನೋದು ಆಗಿಲ್ಲ, ಎಲ್ಲ ಆಗೈತಿ. ಇವಾಗ ನಾವು ಏನು ಹೇಳೋ ಅಂಥದ್ದಲ್ಲ, ಎಲ್ಲ ಅವಳು ತಿಳ್ಕೊಂಡೇ ಬಂದಿರೋದು. ಪಾಪ ಅವ್ರಿಗೆ ಗೊತ್ತಿಲ್ಲ ಬಿಡು, ತರಣ ಕೇಳ್ತಾರೆ. ಈಗ ಪಾಪ ಅವರು ನನಗೆ ಗೊತ್ತಾಗೋದಿಲ್ಲ, ಹುಡುಗಿ ಇನ್ನೂ ಬುದ್ಧಿಲ್ಲ. ಆದ್ರೆ ನಾನು ಎಲ್ಲ ಕಷ್ಟ ಸುಖ ಎಲ್ಲ ಅನುಭವಿಸಿರೋಳನೆ. ನನಗೂ ಎಲ್ಲ ಚೆನ್ನಾಗಿ ಅರ್ಥ ಆಗುತ್ತೆ. ಎಂತೆಂಥ ಜನ ಇರ್ತಾರೆ, ಹೆಂಗೆ ಜಗಳ ತಂದಿಡೋ ಅಂಥ ಜನ ಇರ್ತಾರೆ, ಹೆಂಗೆ ಒಬ್ರು ಹಾಳು ಮಾಡೋ ಅಂಥ ಜನ ಇರ್ತಾರೆ, ಒಬ್ರನ್ನ ತುಳಿಯೋ ಅಂಥ ಜನ ಹೇಗಿರ್ತಾರೆ ಅಂತೇಳಿ ನಾನು ಎಲ್ಲ ತಿಳ್ಕೊಂಡು ಪ್ರತಿಯೊಂದು ತಿಳ್ಕೊಂಡಿದ್ದೀನಿ. ನಾನು
ಇದ್ದಾಳೆ ಹೇಳು ಹುಡುಗಿಯನ ಚೆನ್ನಾಗೆ ಮನೆಯ ಬದುಕು ಭಾಳ ಮಾಡ್ಕೊಂಡು ಹೋದ್ರೆ ಸಾಕು. ಮನೆಯಾಗೆ ಬದುಕು ಮಾಡಬೇಕು ಹೆಣ್ಮಕ್ಳು. ಬಂದಮೇಲೆ ಬದುಕು ಮಾಡ್ಕೊಂಡು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಸಾಕು. ಬಿಡ್ಕಾಮ್ಲಿ ನಿನ್ನ ಕೈಲೂ ಊಟ ಮಾಡೋಕ್ಕಾಗ್ತಿರ್ಲಿಲ್ಲ, ಹೊಲ್ದಾಗಳ್ದು ಮನೆಯಾಗಳ್ದು ನಿಮ್ಮ ಅಮ್ಮ ಏನೇ ಆಟ ಮಾಡ್ತಿರ್ಲಿಲ್ಲ. ನೀನು ಹೊಲ್ತಕ್ಕೆ ಹೋಗಿ ಬಂದು ಪಾಪ ಎಷ್ಟು ಕಷ್ಟ ಬೀಳ್ತಿದ್ದೆ. ಹೆಂಗನ ತರುಣ ಮದುವೆ ಆಗಿ ಬಂದಿರೋದು ಕಾಶಿ ಸುಮ್ಕೇರು. ಮತ್ತೆ ಎಲ್ಲ ಬದುಕು ಮಾಡುತ್ತೆ ಕಣಮ್ಮ. ಇವತ್ತು ಯಾರ ಮಗಳಾದ್ರೇನು ಒಳಗಳಿಂದ ಹೊರಕನ ಎಲ್ಲ ಕಸ ಹೊಡಿತು, ಮುಸುರು ತೊಳಿತು, ಎಲ್ಲ ಮಾಡ್ತು. ಅದಕ್ಕೆ ಕಾರ್ತಿಕ ಬಂದ್ವಿ. ಕಾರ್ತಿಕ ಕಾಲಿಲ್ಲ ಅಂತೂ ಅದಕ್ಕೆ ಇವಾಗ ನಾನು ಸೆಣೆ ಬಿಟ್ಟು ಎಮ್ಮೆಲೆ ಕರೀತಾರೆ. ಅದಕ್ಕೆ ಹೋಗಿ ಒಂದು ಅರ್ಧ ಲೀಟ್ರ್ ವಯಸ್ಸು ಎಂಬತ್ತು ನ್ಯಾಮನೆ ಕಾಶಿ ರಾತಿಗ ಪ್ಯಾಕೆಟ್ ಹಾಲು ತಂದರೆ ಕುಡಿಯೋಕೆ ಸರ್ ಬರಲ್ಲ ನನಗೆ ಕಾಪಿನ ಯಾಕನ. ನನಗೆ ಎಮ್ಮೆಲಿಂದ ರೂಢಿ ಆಗ್ಬಿಟ್ಟೈತೆ ಕಾಪಿ ಕುಡ್ದು ಪ್ಯಾಕೆಟ್ ಹಾಲು ಕುಡಿಯೋಕ್ಕಾಗಲ್ಲ. ಅದಕ್ಕಾಗಿನ ಸುಮ್ಕೆ ಇದ್ನಿ. ಮತ್ತು ಇಂಥ ಹುಡುಗಿನ ಇವಾಗ ಈ ಮೊದಲೇ ಏನು ಸಿಗಲ್ಲ ಬಿಡ್ತಾರೆ ನಮ್ಮ. ಯಾರಾದ್ರೂ ಮದುವೆ ಮಾಡ್ಕೊಂಡು ಹೋಗ್ತಾರೆ. ಹೌದು, ನನಗೆ ತುಂಬ ಜನ ಒಂದು ಹೆಚ್ಚು ಕಡಿಮೆ ಒಂದು 50 ಗಂಡುಗಳು ಬಂದಿದ್ವು ಅನಿಸುತ್ತೆ. ಒಂದು 50 ಗಂಡುಗಳಾಗ ನಾನು ಯಾರನ್ನೂ ಇಷ್ಟಪಡಲಿಲ್ಲ. ನನಗೆ ದೊಡ್ಡ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಎಲ್ಲ ಬಂದಿದ್ರು, ಬೆಂಗಳೂರಲ್ಲೆಲ್ಲ ಗೌರ್ಮೆಂಟ್ ಕೆಲಸದವರೆಲ್ಲ ಬಂದಿದ್ರು. ನನಗಾದರೆ ಅದೇನು ಬೇಡ. ನನಗೆ ಎಲ್ಲ ಇವು ದೊಡ್ಡ ದೊಡ್ಡ ಮನೆ, ದುಡ್ಡು, ಒಡವೆ ಇದೆಲ್ಲ ನನಗೆ ಸಾಕಾಗ್ಬಿಟ್ಟಿತ್ತು ನಮ್ಮ ಮನೆಗೆ. ನಮ್ಮ ಮನೆಗೆ ಒಂಥರ ಅರಮನೆ ಇದ್ದಂಗೆ ಐತೆ. ಅವೆಲ್ಲ ಬೇಡ. ಏನಿದ್ದೆಲ್ಲ ತಗೊಂಡು ಏನು ಮಾಡ್ತೀಯ? ಇಷ್ಟಪಟ್ಟವ್ರ ಜೊತೆಗಿರ್ಬೇಕು ಅನ್ನಿಸ್ತು ನನಗೆ. ನೋಡು ಅಕ್ಷಿ ಅಂದೆ, ನಿಜ ನಾನು ಹೇಳ್ತಾ ಇರೋದು. ಅಕ್ಷಿ ಬಂತು ಅಂತಂದರೆ ನಾನು ಹೇಳ್ತಿರೋದು ನಿಜ ಅಂತ. ಯಾರೇ ಆಗಲಿ ಅಕ್ಷಿ ಬಂತು ಅಂತಂದರೆ ನಿಜ ಅನಿಸುತ್ತೆ ಅಲ್ವಾ? ಯಾವುದೇ ಆಗಲಿ ಎಲ್ಲ ನಿಜ ಅನಿಸುತ್ತೆ. ಬಿಡು, ನಮ್ಮ ತರುಣನ ನೀನು ಇಷ್ಟಪಟ್ಟು ಮದುವೆ ಆಗಿದ್ಯಲ್ಲ. ಅಲ್ಲ ನಮ್ಮ ತರುಣ ಎಲ್ಲ ಇದು ತಗೊಂಬರೋನಲ್ಲ, ಅವ ಪರಿಚಯ ಆಗ್ಯಾನಲ್ಲಿ. ಡೆಲಿವರಿ ತೊಗೊಂಬರೋಲ್ಲ. ನಾನು ಜಾಸ್ತಿ ಬುಕ್ ಮಾಡ್ತಿದ್ದೆ. ನನಗೆ ಬೇಕಾಗಿರೋದೆಲ್ಲನ ಬುಕ್ ಮಾಡ್ತಾ ಇದ್ದೆ. ಆವಾಗ ಇವರು ಪರಿಚಯ ಆದರು. ಆಮೇಲಿಂದ ತುಂಬ ಕ್ಲೋಸ್ ಆದ್ವಿ. ಹಿಂಗೆ ಮಾತಾಡ್ತಾ ತುಂಬ ಕ್ಲೋಸ್ ಆಗಿಬಿಟ್ವಿ. ನಾನು ಹಿಂಗೆ ಕೆಲಸ ಮಾಡ್ತಿದ್ದೆ ಹೊಲ್ದಾಗ್ಲದ. ಅವನು ಹಿಂಗೆ ಮಾಡ್ಕೊಂಡಿರಪ್ಪ ಅಂತ ಹೇಳಿದ್ದೆ. ಬೆಂಗ್ಳೂರಿಗೆ ಹೋಗ್ತೀನಿ ಅಂದ. ಬೇಡ ಕಣಪ್ಪ, ಇರೋನ ತಮ್ಮ ಸಾಕು, ನಾನು ಮಾಡ್ತೀನಿ. ನೀನು ಏನಾನ ಒಂದಿಲ್ಲೇ ಬದುಕು ಮಾಡ್ಕೊಂಡಿರೋ ಅಂದೆ. ಆಗ ಅಂತ ಹೋಗಾನ ಅಲ್ಲಿ ಇಲ್ಲಿ ಪಾರ್ಸೆಲ್ ಕೊಡೋಕ್ಕೆ. ಆವಾಗ ಬಿಡಾತ ಏನೋ ಇವನು 15,000 ಕೊಡ್ತಾರತ್ತ ಅಂತ ಹೇಳಿ ಅದಕ್ಕೆ ನಾನು ಇಲ್ಲೇ ಇಕ್ಕೊಂಡು ಇವನ್ನ ಇಲ್ಲೇ ನೋಡ್ಕೊಂಡು ಇಲ್ಲೇ ಇದಿ. ಈಗ ನಮಗೇನಿಲ್ಲ. ಇವಾಗ ಒಂದಿಟ್ಟು ಮುದ್ದೆ ಮಾಡಿಕ್ಕಿ ಮನೆಯಾಗ ಒಂದಿಟ್ಟು ಜವಾಬ್ದಾರಿಯಿಂದ ನೋಡ್ಕೊಂಡ್ರೆ ಅಷ್ಟೇ ಸಾಕು. ಅದೇ ನಿಮ್ದು ಇವಾಗ ಏನೋ ಆಗಿದ್ದೀರ ಅಲ್ಲೇನ ಯಾಕಮ್ಮಲಕಾಯ. ಇವಾಗ ಏನೇನು ದಬ್ಬಕ್ಕಾಗಲ್ಲ ಬಂದಿರಾರನ್ನ. ಯಾಕೆ ದಪ್ತಿ ಹೇಳು? ಸೆನಕೈತಿ ಪಿಳ್ಳೆಂಗೆ ಅಂತ ಸೆನಕೈತಿ. ಎಲ್ಲ ಬದುಕೋ ಬಾಳೆ ಎಲ್ಲ ಸೆನಕ್ ಮಾಡುತ್ತೆ. ಬಯಸ್ತಿ ನೋಡಿರ್ ಗೊತ್ತಾಗ್ತೈತೆ. ಒಳ್ಳೆ ಹುಡುಗಿ ಬಿಡು. ಹೆಂಗ ಚೆನ್ನಾಗೇ ಇದಾರಲ್ಲ ಅಷ್ಟೇ ಸಾಕು. ಅವ್ರ ಮನೇಲಿ ಇವಾಗ ತುಂಬ ಸಿಟ್ಟು ಮಾಡ್ಕೊಂಡಿದ್ದಾರೆ ಮಲಂಟಿ. ಅದಕ್ಕೆ ಅವಳಿಗೆ ಬಿಡು, ಅಲ್ಲಿಗೆ ಹೋಗೋದೇ ಬೇಡ, ನನಗೆ ನಿಮ್ಮ ಮನೇಲೆಲ್ಲ ನಿಮ್ಮ ಅಕ್ಕ ನಿಮ್ಮ ಅಮ್ಮರೆಲ್ಲ ಚೆನ್ನಾಗಿ ನೋಡ್ಕೊತಾರೆ ಅಂತ ಹೇಳ್ತಾ ಇದ್ದಾಳೆ. ನನಗೆ ನನ್ನ ತವ್ರ ಮನೆಯೇ ನೆನಪಾಗಲ್ಲ. ಅಷ್ಟು ನಾನು ಖುಷಿಯಾಗಿದ್ದೀನಿ ಬಂದಾಗಿಂದಲೂ. ಇವ್ರು ತೋರಿಸೋ ಪ್ರೀತಿಗೆ ಇವ ಅಕ್ಕನೂ ಅಷ್ಟೇ, ನಮ್ಮ ಅತ್ತೆನೂ ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊತಾರೆ ಇಬ್ರು. ನನಗೆ ತುಂಬ ಖುಷಿ ಆಗುತ್ತೆ ಕಣ ಆಂಟಿ, ಎಷ್ಟು ಚೆನ್ನಾಗಿ ನೋಡ್ಕೊತಾರೆ. ನಮ್ಮ ಕಮಲಮ್ಮ ಬೋಲು ಪಾಟ್ ಬೀಳ್ತಾಳೆ ಪಾಪ. ಬೋಲು ಪಾಟ್ ಬಿದ್ದವಳೆ ಪಾಪ. ಒಂದಿನ ಬಿಸಿಲು ನೆರಳು ಉಮ್ದಂಗೆ ಹೊಲ್ತಕ್ಕೆ ಹೋಗೋದು ಮಾಡೋದು ಪಾಪ. ನನ್ನ ತಮ್ಮೇರನೊಬ್ಬ ಚೆನ್ನಾಗಿರ್ಬೇಕು ಅಂತ ಅವನಿಗಾಗಿನೇ ಮಾಡಿರೋದು. ಇನ್ನೇನು ಅವಳಿಗಿನ್ನೇನು ಯಾರೂ ಇಲ್ಲ, ನನ್ನ ತಮ್ಮಗಾಗಿ ಮಾಡ್ಬೇಕಂತಲೇ ಎಲ್ಲ ಮಾಡಿರೋದು. ನೀನು ಚೆನ್ನಾಗಿ ಕಿತ್ಕೊಂಡು ಹೋಗು. ಮದುವೆ ಆಗಿರೋ ವಿಷಯ ಎಲ್ಲ ಮುಚ್ಚಿಟ್ಟಿದ್ದೀನಿ. ಇವಾಗ ಇವರು ಮದುವೆ ಇಲ್ವಲ್ಲ ಇವ ಅಕ್ಕನಿಗೆ. ನಮಗೆ ಎಲ್ಲ ಚೆನ್ನಾಗಿ ಆಸ್ತಿ ಮಾಡೈತೆ ನನಗೂ ನನ್ನ ಗಂಡನಿಗೂ. ನಾವೇನು ಮಾಡೋ ಆಗಿಲ್ಲ, ಎಲ್ಲ ಕೆಲಸ ಇವರೇ ಮಾಡ್ತಾರೆ. ಮದುವೆ ಆಗಿಲ್ಲ ಇವರು. ಯಾಕೆ ಸುಮ್ಮನೆ ಬಿಡತ್ಲ ಮದುವೆ ಆದರೆ ಅಷ್ಟು ಇಲ್ಲದೆಲ್ಲ ಇದು ಅಂತೇಳಿ ಯಾಕೋ ಇಷ್ಟ ಆಗಿಲ್ವಂತಿರು ಮದುವೆ ಆಗೋಕ್ಕೆ, ಅದಕ್ಕೆ ಮದುವೆ ಆಗಿಲ್ಲ. ನೋಡ್ತಾ ಇರ್ತೀನಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.